ನಮಸ್ಕಾರ ಮಕ್ಕಳೇ. ಇಂದು ನಾವು ಒಂದು ಬಹಳ ವಿಶೇಷವಾದ ಹಬ್ಬದ ಬಗ್ಗೆ ಮಾತನಾಡೋಣ. ಅದು ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಎಂದರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನ. ಈ ದಿನದಿಂದ ಸೂರ್ಯನು ಉತ್ತರ ದಿಕ್ಕಿಗೆ ಸಾಗುತ್ತಾನೆ. ಅದಕ್ಕಾಗಿ ಇದನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ. ಮಕ್ಕಳೇ, ಈ ಹಬ್ಬ ಹೊಸ ಬೆಳಕು, ಹೊಸ ಆಶೆ ಮತ್ತು ಹೊಸ ಆರಂಭದ ಸಂಕೇತ. ರೈತರು ತಮ್ಮ ಬೆಳೆ ಕಟಾವು ಮುಗಿಸಿ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನಾವು ಈ ದಿನ ಎಳ್ಳು, ಬೆಲ್ಲ, ಸಕ್ಕರೆ, ಅಚ್ಚು, ಕಬ್ಬು ಮತ್ತು ರುಚಿಯಾದ ಹೋಳಿಗೆ ತಿನ್ನುತ್ತೇವೆ. ಎಳ್ಳು ಮತ್ತು ಬೆಲ್ಲ ಒಟ್ಟಿಗೆ ಇರುವಂತೆ ನಾವು ಕೂಡ ಎಲ್ಲರ ಜೊತೆ ಸ್ನೇಹದಿಂದ ಮತ್ತು ಸೌಹಾರ್ದದಿಂದ ಇರಬೇಕು ಎಂಬ ಸಂದೇಶ ಈ ಹಬ್ಬ ಕೊಡುತ್ತದೆ. ಮಕ್ಕಳೇ, ಈ ದಿನ ನಾವು ಪಕ್ಷಿಗಳಿಗೆ ಧಾನ್ಯ ಹಾಕುತ್ತೇವೆ, ಹಸುಗಳಿಗೆ ಮೇವು ಕೊಡುತ್ತೇವೆ ಮತ್ತು ಹಿರಿಯರನ್ನು ಗೌರವಿಸುತ್ತೇವೆ. ಹೀಗಾಗಿ ಮಕರ ಸಂಕ್ರಾಂತಿ ನಮಗೆ ಪ್ರಕೃತಿಯನ್ನು ಪ್ರೀತಿಸುವುದು, ಹಂಚಿಕೊಳ್ಳುವುದು ಮತ್ತು ಒಳ್ಳೆಯವರಾಗಿರುವುದು ಕಲಿಸುತ್ತದೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.